ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು? ದೀಪ ಅವರೇ, ದೀಪ ಅವರೇ, ಯಾವಾಗಲೂ ನಗ್ತಿರೋ ನಿಮ್ಮ ಮುಖದಲ್ಲಿ ಯಾಕೆ ಬೇಜಾರು? ಹೋಗಿದ್ದ ಕೆಲಸ ಏನಾಯ್ತು? ನರಸಿಂಹ ಅವ್ರ ಹುಡುಗಿ ಸಿಕ್ಕಿದ್ರ? ಮತ್ತ್ಯಾಕೆ ಹೀಗಿದ್ದೀರಾ? ಖುಷಿ ವಿಷಯ ತಾನೇ? ಅಲ್ಲ, ಏಕೆ? ಅಣ್ಣ ಪ್ರೀತಿ ಮಾಡ್ತಿರೋ ಹುಡುಗಿ ಒಳ್ಳೆಯಲ್ಲ, ಮೋಸ್ಗತಿ. ಏನು ಹೇಳ್ತಿದ್ದೀರಾ? ಒಂದು ಹುಡುಗಿ ಬೇರೆ ನಂಬರಿಂದ ಅಣ್ಣನಿಗೆ ಫೋನ್ ಮಾಡಿ ಇನ್ನೊಂದು ಹುಡುಗಿ ಥರ ಅಣ್ಣನ ಹತ್ರ ಮಾತಾಡಿ ಅಣ್ಣ ಪ್ರೀತಿ ಮಾಡೋ ಥರ ಮಾಡಿದ್ಲು. ಇವತ್ತು ನಾನು ಅಣ್ಣ ಆ ಹುಡುಗಿನ ಭೇಟಿಯಾದ್ವಿ. ಆ ಹುಡುಗಿ ಬೇರೆ ಹೆಸರಿಂದ ನಿಂಗೆ ಮೋಸ ಮಾಡ್ತಿದ್ದಾಳೆ ಅಂತ ಆ ಹುಡುಗಿ ಮುಂದೆನೇ ಹೇಳಿದ್ರು ಅಣ್ಣ ನನ್ನನ್ನು ನಂಬಲಿಲ್ಲ. ಆ ಹುಡುಗಿ ನನ್ನ ಫ್ರೆಂಡ್ ಥರ ಹಾಗೆಲ್ಲ ನಂಗೆ ಮೋಸ ಮಾಡಲ್ಲ ಅಂತ ಅವಳ ಮುಂದೆನೇ ನನ್ನ ಬಾಯಿ ಮುಚ್ಚುತ್ತ. ಈ ಸತ್ಯನ ಅವ್ನಿಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತಲೇ ಗೊತ್ತಾಗ್ತಿಲ್ಲ. ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇದ್ದವ್ರಿಗೆ ಮಾತ್ರ ನಾವು ಹೇಳೋದು ಅರ್ಥ ಆಗುತ್ತೆ. ಬಹುಶಃ ಈ ವಿಷಯದಲ್ಲಿ ನರಸಿಂಹ ಅವ್ರಿಗೂ ಅದೇ ಆಗಿರೋದು. ಅವರು ಅವ್ರ ಫ್ರೆಂಡ್ನ ತುಂಬ ಅತಿಯಾಗಿ ನಂಬಿರೋದ್ರಿಂದ ನೀವು ಏನು ಹೇಳಿದ್ರು ಅವ್ರು ನಂಬೋ ಸ್ಥಿತಿಲಿ ಇಲ್ಲ ಅನಿಸುತ್ತೆ. ಹಾಗಾದರೆ ಅವ್ನಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಅರ್ಥ ಮಾಡಿಸೋವಂಥ ಪರಿಸ್ಥಿತಿ ಬರಬೇಕು. ವಾಸ್ತವ ಅವ್ರ ಕಣ್ಮುಂದೆ ಕಾಣಿಸ್ಬೇಕು. ಆಗ ನೀವು ಅಂದ್ಕೊಂಡಿದ್ದು ಮಾಡೋಕ್ಕಾಗೋದು. ನೀವು ಹೇಳ್ತಿರೋದೇನೋ ಸರಿ ಇದೆ, ಆದರೆ ಅರ್ಥ ಮಾಡಿಸ್ಲೇಬೇಕು. ಹೇಗೆ ಮಾಡಲಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಸಾರಿ, ನಂಗೆ ಈ ಥರ ಆದಾಗ ನೀವು ಹಿಂಗೆ ಮಾಡಿದ್ರಲ್ಲ, ಅದು ನೆನಪಾಯ್ತು. ಏನು ಮಾಡ್ಬೇಕು ಗೊತ್ತಾಗಲಿಲ್ಲ. ಇರಿ ನೀರು ಕೊಡ್ತೀನಿ. ನೀರು ಖಾಲಿಯಾಗಿದೆ, ಇರಿ ತರ್ತೀನಿ. ಇಲ್ಲಿ ಇನ್ನೊಬ್ರು ಆರ್ಟಿಸ್ಟು ಮಿಸ್ ಆಗಿದ್ದಾರೆ. ಈಗಲೇ ಫೋನ್ ಮಾಡ್ತೀನಿ. ಮನೆ ಹಾಳು ಮಾಡೋ ಕೆಲಸ ಮಾಡಿ ಯಾಕೆ ನಗ್ತಿದ್ಯಾ? ಮನೆ ಹಾಳಿ ಏನಂದೆ ನೀನು? ನಿಮ್ಮ ಅಣ್ಣನಿಗೆ ನನ್ನ ಬಗ್ಗೆ ಎಲ್ಲ ಹೇಳಿದ್ರೆ ಅವನು ನಿನ್ನನ್ನು ನಂಬ್ತಾನೆ ಅಂತ ಹೇಳಿದ್ಯಲ್ಲ, ಆದರೆ ಏನಾಯ್ತು ಅಂತ ಈಗ ಗೊತ್ತಾಯ್ತಲ್ಲ. ಲೇ ತಡ್ಡಿ, ನಿಮ್ಮ ಅಣ್ಣ ಅನ್ನೋ ಬಕ್ರ ಈಗ ನಿನಗಿಂತ ಜಾಸ್ತಿ ನನ್ನನ್ನು ನಂಬ್ತಾನೆ. ಆ ಸತ್ಯನ ಮೊದಲು ಅರ್ಥ ಮಾಡ್ಕೊ. ಅದೇಂಗೆ ಹೇಳ್ತೀಯಾ? ಸಾಕ್ಷಿ ಬೇಕು ಅಂದರೆ ಈಗಿಂದ ಈಗಲೇ ನಿಮ್ಮ ಅಣ್ಣ ಇರೋ ಜಾಗಕ್ಕೆ ಬಾ. ಏನು ಹೇಳ್ತಿದ್ಯಾ? ಅಣ್ಣ ಮನೇಲಿದ್ದಾನೆ, ನಿನ್ನ ಹತ್ರ ಹೆಂಗೆ ಬರ್ತಾನೆ? ಅದಕ್ಕೆ ನಿನ್ನನ್ನು ದಡ್ಡಿ ಅಂತ ಹೇಳೋದು. ಅವನು ಯಾವಾಗ ನಿನ್ನ ಜೊತೆ ಮನೆಗೆ ಹೋದ್ನೋ ಆಗಲೇ ನಾನು ಅವನಿಗೆ ಫೋನ್ ಮಾಡಿ ನಾನಿರೋ ಜಾಗಕ್ಕೆ ಕರೆಸ್ಕೊಂಡೆ. ನೀನು ಬಂದರೆ ನಿಮ್ಮ ಅಣ್ಣ ಡೀಪಾಗಿ ಲವ್ ಮಾಡ್ತಿರೋ ಆ ಬೆಳದಿಂಗ್ಳು ಬಾಲೆ ಜೊತೆ ನೀನು ಅವನನ್ನು ನೋಡ್ಬೋದು. ನಡ್ಕೊಂಡು ಬರ್ತೀಯೋ ಅಥವಾ ಓಡ್ಕೊಂಡು ಬರ್ತೀಯೋ ಅದು ನಿನಗೆ ಬಿಟ್ಟಿರೋದು. ಎಲ್ಲೋದ್ರು ಇವರು? ದೀಪ ಅವರೇ, ದೀಪ ಅವರೇ. ಅಣ್ಣ ಅಣ್ಣ, ಯಾಕೆ ಹಾಕೋತಿದ್ಯಾ? ಯಾರ್ದೋ ಫೋನ್ ಬಂತು ಅಂತ ಹೊರಗಡೆ ಹೋದ ಅವನು. ಹೌದಾ? ಇರಿ, ನಾನು ಹೋಗ್ತೀನಿ. ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾ ಇದೆಯಾ ನೀನು? ಅಮ್ಮ, ಅದೆಲ್ಲ ಬಂದ್ಮೇಲೆ ಹೇಳ್ತೀನಮ್ಮ. ದೀಪ, ದೀಪ ಅವರೇ ಎಲ್ಲೋದ್ರು? ಅಯ್ಯೋ, ಈ ಮನೇಲಿ ಅಣ್ಣ ತಂಗಿ ಯಾರಿಗೂ ಹೇಳ್ದೆ ಕೇಳ್ದೆ ಅದೇನ್ ಮಾಡ್ತಾರೋ ಎಲ್ಲಿಗೆ ಹೋಗ್ತಾರೋ ಒಂದು ಅರ್ಥನೇ ಆಗಲ್ಲ ಅಳಿ. ಅಂದ್ರೆ ನೀರು ಕುಡಿ, ಸಮಾಧಾನ ಮಾಡ್ಕೊಳ್ಳಿ. ಫೋನ್ ರೂಮಲ್ಲಿದೆ, ನಾನೇ ಫೋನ್ ಮಾಡೋರು ಎಲ್ಲೋದ್ರು ಕೇಳ್ತೀನಿ. ಸದ್ಯ ನಮ್ಮ ಅಳಿ ಅಂದ್ರೆ ಅವಳು ಹಿಂದೆ ಹೋಗ್ಲಿಲ್ಲ.
ನಾನು ಅವನಿಗೆ ಈಗ ಕೊಡೋ ಶಿಕ್ಷೆ ಹೇಗಿರುತ್ತೆ ಅಂದರೆ ಅವನ ಹುಡುಗಿ ಈಗ ಬರ್ತಾಳ ಆಗ ಬರ್ತಾಳ ಅಂತ ಬೆಳಿಗ್ಗೆವರೆಗೂ ಕಣ್ಮಿಟಕ್ಸ್ದೆ ನಿದ್ದೆಗೆಟ್ಟು ಅವಳಿಗೋಸ್ಕರ ಕಾಯ್ತಾ ಇರಬೇಕು. ಇವನ್ ತಂಗಿ ಹೊಡೆದಿರೋ ಏಟಿಗೆ ಅಣ್ಣನ ಮೇಲೆ ರಿವೆಂಜ್ ತೀರಿಸ್ಕೊಳ್ತೀನಿ. ನರಸಿಂಹನಿಗೆ ಕರ್ಸ್ಕೊಂಡು ಅವನ ತಂಗಿಗೆ ಏನಕ್ಕೆ ಬರಕ್ಕೆ ಹೇಳಿದೆ? ನನ್ನ ಕೆನ್ನೆಗೆ ಹೊಡೆದಿರೋಳ್ಗೆ ಅವಳ ಅಣ್ಣ ಎಲ್ಲಿದ್ದಾನೆ ಅಂತ ಕ್ಲೂ ಕೊಟ್ಟಿದ್ದೀನಿ. ಸೈಲೆಂಟಾಗಿ ಬಂದು ಕೈ ಮುಗ್ದು ಸಾರಿ ಕೇಳಿದ್ರೆ ಅವಳು ಬಚಾವಾಗೋಗ್ತಾಳೆ. ಕೇಳಲಿಲ್ಲ ಅಂದರೆ ಅವ್ರ ಅಣ್ಣನ ಕೊಡೋ ಪನಿಷ್ಮೆಂಟ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿ ನೋಡೆ ಬಂದ್ಲು. ನಿಮ್ಮ ಅಣ್ಣನ ನೋಡಬೇಕು ಅನ್ನೋ ಸೆಂಟಿಮೆಂಟಲ್ಲಿ ನಿನ್ನ ಸೆರಗಿಂದ ಬೆವರನ್ನು ಒರೆಸ್ಕೊಳ್ದೆ ಹಾಗೆ ಓಡೋಡ್ ಬಂದಿದ್ಯಾ? ತಗೋ ಟಿಶ್ಯೂನ, ಮುಖದಲ್ಲಿರೋ ನೀರು ಥರ ಬೆವರನ್ನ ಮೊದಲು ಒರೆಸ್ಕೊಂಡು ಮನಸ್ಸನ್ನ ಹಗೂರ ಮಾಡ್ಕೊ. ಕಣ್ಣೀರು ಒರ್ಸಕ್ಕೆ ಯೋಗ್ಯತೆ ಇಲ್ಲದೆ ಇರೋಳು ಬೆವರು ಒರ್ಸಕ್ಕೆ ಸಹಾಯ ಮಾಡಬಾರ್ದು. ಟಿಶ್ಯೂ ಕೊಡಕ್ ಬಂದ್ರೆ ದೊಡ್ಡ ಇಶ್ಯೂ ಮಾಡಕ್ ಬರ್ತೀಯಾ? ಅಣ್ಣನ ಚಾಳಿ ಎಲ್ಲಿ ಹೋಗುತ್ತೆ? ಅವನ್ ಗಾಳಿ ನಿನಗೂ ತಟ್ಟಿದೆ ಅಲ್ವಾ? ನನ್ನ ಮೈಯಲ್ಲಿ ಹರಿತಿರೋದು ನಮ್ಮ ಅಣ್ಣನ ರಕ್ತಾನೆ. ಎಲ್ಲಿ ನಮ್ಮಣ್ಣ? ನೋಡ್ಬೇಕಾ? ನೋಡಿ, ಅಲ್ಲಿ ಕೂತಿದ್ದಾನೆ. ನೋಡ್ದ್ಯಾ? ನಿಮ್ಮ ಅಣ್ಣ ಅಲ್ಲಿ ಸೇಫಾಗಿ ಕೂತಿದ್ದಾನೆ. ಅಲ್ಲ, ಅವನ್ನ ಯಾಕೆ ಇಲ್ಲಿ ಕಳಿಸ್ದೆ? ಬೆಳ್ದಿಕ್ಲ ಬಾಲೆಯಾಗಿ ಮೀಟ್ ಆಗು ಬಾ ಅಂತ ಕರ್ಸ್ಕೊಂಡೆ. ಅವಳಿಗೋಸ್ಕರ ದಡ್ಡನ್ ತರ ಓಡೋಡ್ ಬಂದಿದ್ದಾನೆ. ಅಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದಾನೆ. ಈಗಲೇ ಅಣ್ಣನ ಹತ್ರ ಹೋಗಿ ನೀನೇ ಬೆಳ್ದಿಂಗ್ಳು ಬಾಲೆ ಅಂತ ಹೇಳ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.